ನಮಸ್ಕಾರ ರೈತ ಬಾಂಧವರೇ. 2026 ಮುಂಗಾರು ಮಳೆ ಕೈ ಕೊಟ್ಟೇ ಬಿಡಿತು. ಇಟ್ಟು ಬೀಜ ನಾಟ್ಲೇ ಇಲ್ಲ. ಈ ಪರಿಸ್ಥಿತಿ ಬರಕ ಮೇನ್ ಮಳೆನೇ ಕಾರಣ. ಮಳೆ ಬಿಟ್ಟು ಬೇರೆ ಚಿಂತೆ ಬೇಡ ರೈತರೇ. ಇನ್ನೂ ಒಂದು ಸುವರ್ಣ ಅವಕಾಶ ನಿಮಗಾಗಿ ರಾಯಚೂರು ಕೃಷಿ ಯೂನಿವರ್ಸಿಟಿಯ ವಿಜ್ಞಾನಿಗಳು ನಿಮಗೋಸ್ಕರ ಒಂದು ಅವಕಾಶನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದು ಏನಪ್ಪ ಅಂತಂದರೆ, ಇಲ್ಲಿಯವರೆಗೆ ನೀವೇನಾದರೂ ಹತ್ತಿ ನಾಟಿ ಮಾಡಿ ಇಳುವರಿ ತೆಗೆಯೋದಾದರೆ ಬರೀ 10ರಿಂದ 18ರಿಂದ 20 ಕ್ವಿಂಟಲ್ವರೆಗೆ ಮಾತ್ರ ನೀವು ಇಳುವರಿ ತೆಗಿತಾ ಇದ್ರಿ. ಆದರೆ ಇವಾಗ ಕೃಷಿ ವಿಜ್ಞಾನಿಗಳು ಹೇಳೋದೇನಪ್ಪ ಅಂತಂದರೆ, ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನೀವೇನಾದರೂ ಹತ್ತಿ ನಾಟಿ ಮಾಡಿದರೆ, ಬಿತ್ತನೆ ಮಾಡಿದರೆ ಎಕರೆಗೆ 30 ಕ್ವಿಂಟಲ್ ಇಳುವರಿ ತರಬಹುದು. ಇನ್ನೂ ಸಮಯ ಇದೆ. ಜುಲೈ 15ನೇ ತಾರೀಕಿನವರೆಗೆ ಕೂಡ ನಿಮಗೆ ಬಿತ್ತನೆ ಮಾಡೋಕ್ಕೆ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಅವಕಾಶನ ಬಳಸ್ಕೊಳ್ಳಿ. ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರ ಸಹಯೋಗದಲ್ಲಿ ನಡೆದಿರ್ತಕ್ಕಂಥ ಕೃಷಿ ಉತ್ಪಾದಕತೆ ಅಭಿಯಾನ ಅಡಿಯಲ್ಲಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿ ಕುರಿತು ರೈತರಿಗೆ ತರಬೇತಿ ಹಾಗೂ ನೇರ ಸಂವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ನಮ್ಮ ಜಿಲ್ಲೆಯಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಮಿಸಿರ್ತಕ್ಕಂತಹ ಶ್ರೀ ಡಾಕ್ಟರ್ ಬಿ ತಿಮ್ಮಣ್ಣ ನಾಯಕ್ ಅವರಿಗೆ ಕೃಷಿ ಇಲಾಖೆ ವತಿಯಿಂದ ಹಾಗೂ ನಮ್ಮ ತಾಲೂಕಿನ ರೈತರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಅದೇ ರೀತಿ ಡಾಕ್ಟರ್ ಎಂ ಭೀಮಣ್ಣ ಸರ್, ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಅವರಿಗೆ ಆತ್ಮೀಯವಾಗಿ ತಾಲೂಕಿನ ರೈತರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಶ್ರೀ ಮಲ್ಲಾರೆಡ್ಡಿ ಸರ್, ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರಿಗೆ ಆತ್ಮೀಯವಾಗಿ ಹಾಗೂ ತಾಲೂಕು ರೈತರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರ್ತೇನೆ. ಗೌರವ ಸಲ್ಲಿಸುವ ಸಲುವಾಗಿ ಕಷ್ಟಪಟ್ಟು ದುಡಿದು ನಮಗೆ ಅನ್ನ ನೀಡುವ ರೈತ ಬಂಧುಗಳಿಗಾಗಿ ಅವರ ಬದುಕು ಮತ್ತು ಬವಣೆಯನ್ನು ಸಾರುವ ಈ ರೈತ ಗೀತೆಯನ್ನು ನಾವೆಲ್ಲರೂ ಈಗ ಹಾಡೋಣ. ರೈತನ ಮೇಲಿನ ಗೌರವದ ಸಂಕೇತವಾಗಿ ನಾವೆಲ್ಲರೂ ಎದ್ದು ನಿಂತು ಈ ಗೀತೆಗೆ ಧ್ವನಿಗೂಡಿಸೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಗೌರವಿಸೋಣ. ಎಲ್ಲರಿಗೂ ಶುಭ ವಂದನೆಗಳು. ವೇದಿಕೆಯ ಮೇಲೆ ಇರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಯಾವತ್ತು ರೈತ ಬಾಂಧವರೇ, ಇವತ್ತು ನಾವು ಎಲ್ಲರೂ ಹತ್ತಿಯ ಒಂದು ಹೆಚ್ಚು ಸಾಂದ್ರತೆ ಹತ್ತಿ ಬಿತ್ತುವ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳಲು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈಗಾಗಲೇ ಸಾಕಷ್ಟು ರೈತರು ಹತ್ತಿ ಬಿತ್ತಿಯೇ ಬಂದಿರ್ಬೇಕಂತ ಅನಿಸುತ್ತೆ ನನಗೆ. ಹೌದಾ? ಎಲ್ಲರೂ ಬಿತ್ತಿ ಬಂದರೆ ಉಳಿದ್ರೆ ಒಂದು 10, 15, 20% ಮ್ಯಾಕ್ಸಿಮಮ್ ಉಳಿದಿರ್ಬೇಕು. ಹೌದಾ? ಯಾವ ಥರ ನೀವು ಬಿತ್ತಿದ್ರಿ? ಯಾರು ಒಬ್ಬರು ಹೇಳ್ರಿ. ಈಗ ನಮ್ದು ಇಷ್ಟು ಅಂತರ ಇಟ್ಕೊಂಡಿವಿ, ನಾವು ಇಷ್ಟು ಒಂದು ಏನಂತಂದ್ರೆ ಪ್ರತಿ ವರ್ಷ ನಮಗೆ ಇಷ್ಟು ಇಳುವರಿ ಬರ್ತದೆ. ಅದೇ ಒಂದು ನಿಮಗೆ ನನಗನ್ಸಿ ಮಟ್ಟಿಗೆ 1.5ರಿಂದ 2 ಪ್ಯಾಕೆಟು ನೀವು ಒಂದು ಎಕರೆಗೆ ಬಿತ್ತಿರ್ತೀರಿ. ಅದೇ 1.5ರಿಂದ ಸಾಮಾನ್ಯವಾಗಿ ಎಲ್ಲರೂ 1.5ರಿಂದ 2 ಪ್ಯಾಕೆಟು. ಸೊ ಅಲ್ಲಿಗೆ ನನಗನ್ಸಿ ಮಟ್ಟಿಗೆ ನಿಮಗೆ ಒಂದು 10ರಿಂದ 11 ಸಾವಿರ ಗಿಡಗಳು ಒಂದು ಎಕರೆಗೆ ಕೊಡ್ತಾವೆ. ಹೌದಾ? ಕರೆಕ್ಟಾ? ಯಾಕಂದ್ರೆ ಒಂದು ಪ್ಯಾಕೆಟ್ನಲ್ಲಿ ಸುಮಾರು ಒಂದು 5,000 ಚಿಲ್ಲರೆ ಬೀಜಗಳು ಇರ್ತಾವೆ. ಮ್ಯಾಕ್ಸಿಮಮ್ 11,000, 2 ಪ್ಯಾಕೆಟ್ ಹೋದ್ರೆ 11,000 ಕೊಡ್ತಾವೆ. ಈ ಒಂದು ಹೆಚ್ಚು ಸಾಂದ್ರತೆ ಯಾವ ಥರ ನಾವು ಮಾಡಿದರೆ ಲಾಭದಾಯಕ, ಏಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆ. ಈಗ ಈ ಪದ್ಧತಿಯನ್ನು ಹೊಸದ ಅಥವಾ ಹಳೆಯದ? ಈಗ ನಮಗೆ ಹೊಸದು, ಮತ್ತು ಇದು ಏನು ಇವತ್ತು ದಿವಸ ನಮ್ಮ ಹತ್ತಿಯನ್ನು ಬೆಳೆಯುವಂಥ ಬೇರೆ ಬೇರೆ ರಾಷ್ಟ್ರಗಳಿದ್ದಾರೆ. ಚೈನಾ ಇರ್ಬೋದು ಪಕ್ಕದಲ್ಲಿ, ಅದೇ ಥರ ಬ್ರೆಜಿಲ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆಮೇಲೆ ಇನ್ನು ಉಜ್ಬೇಕಿಸ್ತಾನು, ಇವೆಲ್ಲ ಚೈನಾ, ಇವೆಲ್ಲದವಲ್ಲ ಎಲ್ಲ ಕಡೆನೂ ನಮಗೇನಂದ್ರೆ ಇವತ್ತು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್, HDPS, ಏನೋ ಹೆಚ್ಚು ಸಾಂದ್ರತೆ ಹತ್ತಿನ ಬೆಳೆಯುವಂಥ ಪದ್ಧತಿ ಇದೆ. ಆದರೆ ನಮ್ಮಲ್ಲಿ ಮಾತ್ರ ಇನ್ನೂ ನಮ್ಮಲ್ಲಿ ಒಂದು ಸ್ವಲ್ಪ ಪಾಕಿಸ್ತಾನ, ಅವು ಎರಡರಲ್ಲಿ ಮಾತ್ರ ಇನ್ನೂ ನಾವು ಹಳೆಯ ಪದ್ಧತಿ ಬಗ್ಗೆನೇ ನಾವು ಜಾಸ್ತಿ ವಿಚಾರ ಮಾಡ್ತಾ ಇದ್ದೀವಿ. ಅದನ್ನೇ ನಾವು ಬೆಳ್ಕೊತ ಬಂದ್ವಿ. ಇದರಿಂದ
ಇವತ್ತಿನ ದಿವಸ ಹತ್ತಿ ಉತ್ಪಾದಕತೆ ನಮ್ಮ ಭಾರತ ದೇಶದ ಎಲ್ಲ ರಾಷ್ಟ್ರಗಳಿಗಿಂತ ಕಡಿಮೆ ಇದೆ. ಪಕ್ಕದಲ್ಲಿ ಪಾಕಿಸ್ತಾನಕ್ಕಿಂತ ಕಡಿಮೆ ಇದೆ ನಮ್ಮದು. ಪಾಕಿಸ್ತಾನಕ್ಕಿಂತ ಹತ್ತಿ ಉತ್ಪಾದಕತೆ ನಮ್ಮ ಪ್ರತಿ ಎಕರೆ ವಾರ ತೆಗೆದುಕೊಂಡರೆ ಅವರಿಗಿಂತ ಕಡಿಮೆ ಇದೆ. ಅದೇ ಒಂದು ಮುಂದುವರಿದ ರಾಷ್ಟ್ರಗಳಲ್ಲಿ 4 ರಿಂದ 5 ಪಟ್ಟು ಹೆಚ್ಚು ಉತ್ಪಾದನೆ ಇದೆ. ಇಲ್ಲ ಅಲ್ಲಿ ಉತ್ಪಾದನೆ ಅಂತಂದ್ರೆ ಏನು ನೀರಿದೆಯಾ ಅಥವಾ ನಮ್ಗಿಂತ ಮಣ್ಣು ಚೆನ್ನಾಗಿದೆಯಾ? ಇಲ್ಲ, ನಮ್ಗಿಂತ ಮಣ್ಣು ಹೇಳಿದ್ರೆ ಸುಮಾರನೇ. ಆಮೇಲೆ ಈಗ ನಾವು ಒಂದು ನಿಮಗೆ ಉದಾಹರಣೆ ತೆಗೆದುಕೊಳ್ಳಬೇಕಂದ್ರೆ ಬ್ರೆಜಿಲ್ ರಾಷ್ಟ್ರ ಅವರು ಹತ್ತಿ ಬೆಳೆದು ಶುರು ಮಾಡಿದ್ದ 1975ರಿಂದ ಈಚೆ. ಮೊದಲೆಲ್ಲ ಅವರು ಹತ್ತಿ ಬೆಳೀತಿದ್ದಲ್ಲ. ಇವತ್ತಿನ ದಿವಸ ಅವರು ಈ ಏನು ಯುರೋಪಿಯನ್ ಮಾರ್ಕೆಟ್ಗೆ ಹತ್ತಿಯನ್ನು ಕಳಿಸ್ತಾ ಇದಾರಲ್ಲ, ಭಾಳ ಎಲ್ಲ ರಾಷ್ಟ್ರಗಳ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ತಾಂತ್ರಿಕತೆಯಲ್ಲಿ ಬದಲಾವಣೆಯನ್ನು ತಂದರು. ನಾವೇನು ಮಾಡ್ತಿದ್ದಲ್ಲ ಮೊದಲು 1975ರಿಂದ ಅದನ್ನೇ ಮಾಡ್ಕೊಂತ ಬಂದರು. ಆದರೆ 90 ಆದಮೇಲೆ ಅವರು ಬಹಳಷ್ಟು ಬದಲಾವಣೆಗಳನ್ನು ತಂದರು ಹತ್ತಿಯಲ್ಲಿ. ಅದು ಏನಂತಂದ್ರೆ ಇದೇ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್. ಏನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಅಂದರೆ ಮತ್ತು ಇದರಿಂದ ಲಾಭಗಳು ಏನು ಅದರ ಬಗ್ಗೆ ಚರ್ಚೆ ಮಾಡೋಣ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಅಂದರೆ ಈಗೆಲ್ಲ ಹೇಳಿದರೆ 10 ರಿಂದ 11 ಸಾವಿರ ಪ್ರತಿ ಎಕರೆಗೆ ಕೂಡಿಸ್ತೀವಿ ಅಂತೇಳಿ. ಇಲ್ಲಿ ನಿಮ್ಮ ಭೂಮಿಯ ಅನುಗುಣಕ್ಕೆ ತಕ್ಕಂತೆ ಈಗ ಒಂದು ಕೆಲವೊಬ್ಬರು ಏನಂತಂದ್ರೆ ಸುಮಾರು ಭೂಮಿ ಇರ್ತಾವ, ಈ ಕೆಂಪು ಮಸಾರಿ ಅಂತ ಹೇಳ್ತಿರ್ತೀವಿ, ಅಥವಾ ಉಸುಕು ಭೂಮಿ ಇರ್ತಾವ, ಅದೇ ಒಂದು ಮೀಡಿಯಂ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರ್ತಾವ, ಅಥವಾ ಡೀಪ್ ಬ್ಲ್ಯಾಕ್ ಕಾಟನ್ಸ್ ಇರ್ತವೆ. ಅದಕ್ಕೆ ಅನುಗುಣವಾಗಿ ನಾವೇನಂದ್ರೆ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕು, ಹೆಚ್ಚು ಮಾಡಬೇಕು ಅಂತ ನಿರ್ಧಾರ ಮಾಡಬೇಕು. ಈಗ ನಿಮ್ಮದು ಕೆಂಪು ಮಣ್ಣಿದೆ, ಅಷ್ಟು ಫಲವತ್ತಾಗಿಲ್ಲ ಅಂತಂದಾಗ ನಾವು ಹೆಚ್ಚು ಗಿಡಗಳನ್ನು ಕೂಡಿಸ್ತೀವಿ. ಈ ಹೆಚ್ಚು ಗಿಡಗಳನ್ನು ಎಷ್ಟು ಕೂಡಿಸ್ಬೇಕು, ಎಷ್ಟು ಪದ್ಧತಿಗಳದಾವೆ ಇದರಲ್ಲಿ. ಅದೇ ಥರ ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಆಗಿ ಒಳ್ಳೆಯ ಮಣ್ಣು ಅಂತಂದ್ರೆ ಅಲ್ಲಿ ನಾವು ಗಿಡಗಳ ಸಂಖ್ಯೆ ಕಡಿಮೆ. ಈಗ ಗಿಡಗಳ ಸಂಖ್ಯೆಯನ್ನು ಎಷ್ಟು ಕೂಡಿಸ್ಬೇಕಂತ ಒಂದು ಹೇಳ್ಬೇಕಂತಂದ್ರೆ ಈಗ ಏನು ಮುಂದುವರಿದ ರಾಷ್ಟ್ರಗಳಲ್ಲಿ 50,000ದಿಂದ 1,25,000 ಗಿಡಗಳು ಪ್ರತಿ ಎಕರೆಗೆ ಕೂಡಿಸ್ತಾರೆ. ಲೆಕ್ಕ ಹಾಕ್ರಿ, 50,000ದಿಂದ 1,25,000 ಪ್ರತಿ ಎಕರೆಗೆ ಗಿಡಗಳನ್ನು. ಅಂದ್ರೆ ಇದೇನು ತಳಿ ಬ್ಯಾರೆನ? ಹೌದು, ಕರೆಕ್ಟ್. ತಳಿ ಅಂತಂದ್ರೆ ಇದು ಜಾಸ್ತಿ ಹತ್ರ ಬೆಳೆದಿಲ್ಲ, ನಿಮ್ಗೆ 2-2.5 ಫೀಟ್ ಮ್ಯಾಕ್ಸಿಮಮ್ ಅಷ್ಟು ಬೆಳೆದು. ಮತ್ತು ನೀವೇನಾದರೂ ದೂರ ಡಿಸ್ಟೆನ್ಸ್ ಕೊಟ್ರಿ, ಹೆಚ್ಚು ಗೊಬ್ಬರ ಕಟ್ರಿ ಅಂದ್ರೆ ಸ್ವಲ್ಪ ಹೋಗುತ್ತೆ, ಇಲ್ಲನಲ್ಲ. ಆದ್ರೆ ಈಗೇನು ನೀವು ಹಾಕ್ತಾ ಇದ್ರಲ್ಲ ಆ ಥರ ತಳಿಗಳು ಅದು ಹಿಂಗೆ ಬೆಳೆದಿಲ್ಲ. ಅದು ಮೊದಲು ನಮಗೆ ಸೂಕ್ತವಾದ ತಳಿಗಳು ಬೇಕು. ಆ ತಳಿಗಳಲ್ಲಿ ಇವತ್ತು ದಿವಸ ನಮ್ಗೆ ಇಲ್ಲಿವರೆಗೆ ಇದ್ದಿಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಹೈಬ್ರಿಡ್ ಆಗ್ತಿದ್ದೇವೆ. ಈಗ ನಾವು ಯಾರು ಇವತ್ತು ದಿವಸ ನಮ್ಮಲ್ಲಿ ವೆರೈಟಿ BT ಅಥವಾ BT ವೆರೈಟಿ ಈಗ ಇರ್ಬೋದು, ಕಾಂಪ್ಯಾಕ್ಟ್ ಟೈಪ್ ವೆರೈಟಿ ಇರ್ಬೋದು, ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಆದರೆ ಬೇರೆ ರಾಷ್ಟ್ರಗಳಲ್ಲಿ ಕಾಂಪ್ಯಾಕ್ಟ್ ವೆರೈಟಿನೇ ಬೆಳಿತಾರೆ. ಅದಕ್ಕಾಗಿ ಅವ್ರು ಏನಂತಂದ್ರೆ 4 ರಿಂದ 6-7 kg ಪ್ರತಿ ಎಕರೆಗೆ ಅದು ಏನಂತಂದ್ರೆ ಬಿತ್ತಾರೆ. ಆದರೆ ಇಲ್ಲಿ ನಮಗೆ ಹೈಬ್ರಿಡ್ ತಳಿಗಳು ಮಾತ್ರ ಅದಾವೆ. ಮೊದಲನ್ನು ಹೈಬ್ರಿಡ್ ತಳಿಗಳು ಬಹಳಷ್ಟು ಏನಂತಂದ್ರೆ ದೊಡ್ಡದಾಗಿ ಮತ್ತು ಹೆಚ್ಚಾಗಿ 6 ತಿಂಗಳ 7 ತಿಂಗಳವರೆಗೆ ಅದನ್ನು ನಾವು ಕಾಪಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗಿನ ಒಂದು ಏನು ಅಂದರೆ ಕಂಪನಿಗಳಲ್ಲಿ ಭಾಳಷ್ಟು ಬದಲಾವಣೆಯನ್ನು ತಂದಿದ್ದಾರೆ. ಅವ್ರನ್ನು ಏನಂತಂದರೆ ಕಾಂಪ್ಯಾಕ್ಟ್ ಟೈಪು, ಆಮೇಲೆ ಜಾಸ್ತಿ ಬೆಳೆದಿಲ್ಲ. ನಾವೇನು ಇವು ಮೊನಪೋಡಿಯಲ್ ಅಂತ ಹೇಳ್ತೀವ, ಮತ್ತು ರೆಂಬೆಗಳು ಏನು ಬರ್ತಿರ್ತಲ್ಲ ಆ ಥರ ರೆಂಬೆಗಳನ್ನು ಬರೋದಿಲ್ಲ. ಆಮೇಲೆ ಅವನು ಎಚ್ಚರನೂ ಬೆಳೆಯಲ್ಲ. ಸಾಮಾನ್ಯವಾಗಿ ನಮಗೇನಂತಂದರೆ 4 ರಿಂದ 5 ತಿಂಗಳಲ್ಲಿ ಕ್ರಾಪು ಹಾರ್ವೆಸ್ಟ್ ಆಗುತ್ತೆ. ಓಕೆ. ಆದರೆ ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಯಾವ ಥರ ಮಾಡೋಕ್ಕೆ ಎಷ್ಟೆಷ್ಟು ಪದ್ಧತಿಗಳಿದ್ದಾವೆ? ಈಗ ಸುಮಾರು ಒಂದು 4 ಪದ್ಧತಿಗಳಿದ್ದಾವೆ. ಒಂದು ಏನಂತಂದರೆ ಅಲ್ಟ್ರಾ ನ್ಯಾರೋ ರೋ ಅಂತೀವಿ ನಾವು, UNR ಅಂತೇಳಿ. ಅಂದರೆ ಭಾಳ ಸುಮಾರಿದೆ. ಈಗ ಕೆಲವೊಂದು ಇರ್ತಾವೆ ನೋಡಿ, ಏನು ಬೆಳೆದಿಲ್ಲ, ಕೆಲವೊಬ್ರು ಔಡ್ಲಾಗಿ ಆಗ್ತಿರ್ತಾರೆ. ಅಂಥ ಒಂದು ಮಣ್ಣಿನಲ್ಲಿ ಇವತ್ತು ದಿವಸ ನಾವು ಹತ್ತಿ ಬೆಳಿಬೋದು. ಅಲ್ಲಿ ಏನಂತಂದರೆ ಸಂಖ್ಯೆಗಳು ಜಾಸ್ತಿ ಹಾಕ್ತೀವಿ, ಜಾಸ್ತಿ ಕೂಡಿಸ್ತೀವಿ. ಅದೇ ಇಲ್ಲಪ್ಪ ಸ್ವಲ್ಪ ಕೆಂಪು ಮಣ್ಣಿದೆ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಸಂಖ್ಯೆಗಳು ಕಡಿಮೆ ಮಾಡ್ತೀವಿ. ಇಲ್ಲ ಸ್ವಲ್ಪ ಕಪ್ಪು ಮಣ್ಣಿದೆ ಅಂತಂದಾಗ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಸಂಖ್ಯೆಗಳನ್ನು ಕಡಿಮೆ ಮಾಡ್ತೀವಿ. ಈ ಥರ ನಾವು ಕಡಿಮೆ ಮಾಡ್ಕೊಂತೋದೆ. ಅದೇ ಒಂದು 30 ಸೆಂಟಿಮೀಟರ್ ಅಂದರೆ ಸಾಲಿಂದ ಸಾಲಿಗೆ ಬರೀ 30 ಸೆಂಟಿಮೀಟರ್ ಅಂದ್ರೆ 1 ಫೀಟು. ಅದೇ ಮುಂದುವರಿದ ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ ಮಣ್ಣು ಅಂದಾಗ ಏನಂತ 1.5 ಫೀಟ್ ಆಗಲ ಹೋಗ್ತೀವಿ. ಇಲ್ಲ ಇನ್ನೂ ಚೆನ್ನಾಗಿದೆ ಅಂದರೆ ಇಲ್ಲ 2 ಫೀಟ್ ಹೋಗ್ತೀವಿ. ಇಲ್ಲ ಇನ್ನೂ ಚೆನ್ನಾಗಿದೆ ಮಣ್ಣು ಅಂದರೆ 2.5 ಫೀಟು ಅಥವಾ ಲಾಸ್ಟ್ 3 ಫೀಟ್ ಅಷ್ಟೇ ಬೆಳೆದು ಎಲ್ಲರೂ. ಅದಕ್ಕಿಂತ ಜಾಸ್ತಿ ಯಾವುದೇ ಹಂತದಲ್ಲಿ ನಾವು ಸಾಲಿನಿಂದ ಸಾಲಿಗೆ ಜಾಸ್ತಿ ಮಾಡೋದಿಲ್ಲ.
ಇನ್ನು ಗಿಡದಿಂದ ಗಿಡಕ್ಕೆ ಎಷ್ಟು? ಗಿಡದಿಂದ ಗಿಡಕ್ಕೆ ಸಾಮಾನ್ಯವಾಗಿ 10 ಸೆಂಟಿಮೀಟರಿಂದ 15 ಸೆಂಟಿಮೀಟರ್ ಅಷ್ಟೇ. ಅಲ್ಲಿನ ನಾವು ಜಾಸ್ತಿ ದೂರ ಇಡಬಾರ್ದು. ಇದು ಮೊದಲನೇದು. ಆಮೇಲೆ ಬೆಳೆ ಅಂದರೆ ಗಿಡ ಯಾವ ಥರ ಇರ್ಬೇಕಂತ ಹೇಳಿದೆ. ಗಿಡ ಏನಂತಂದರೆ ಜಾಸ್ತಿ ಬೆಳೆಬಾರ್ದು, ಆಮೇಲೆ ಕೊಂಬೆಗಳು ಬರಬಾರ್ದು, ಆಮೇಲೆ ಜಲ್ದಿ ಮಾಗುವಂಥದ್ದು ಇರಬೇಕು, ಆಮೇಲೆ 40-45 ದಿವಸದಲ್ಲೇ ಅದು ಕಂಪ್ಲೀಟು ಆ ಏನು ನಡುವೆ ಇರ್ತದಲ್ಲ ಅದು ಕವರ್ ಆಗಬೇಕು. ಆ ಥರ ತಳಿಗಳು ಮಾತ್ರ ಈ ಒಂದು ಪದ್ಧತಿಗೆ ಸೂಕ್ತ. ಈಗ ನಾವೊಂದು ನಿಮಗೆ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಈಗ ನಂದು ಒಂದು ಇದೆ, ನಾನು 2 ಫೀಟು ಒಂದು ಏನಂದ್ರೆ 10 ಸೆಂಟಿಮೀಟ್ರ್ ಅಂತರದಲ್ಲಿ ಬಿತ್ತೀನಿ. ಇದಕ್ಕೆ ಸುಮಾರು ಒಂದು 66,000 ಗಿಡಗಳು ಪ್ರತಿ ಎಕರೆಗೆ ಕೊಡ್ತಾರೆ. ಹೌದಾ? 66,000 ಗಿಡಗಳು ಕುಂತರೆ ನನಗೆ ಒಂದು ಗಿಡದಿಂದ ಬರೀ 10 ಕಾಯಿಗಳನ್ನ ಮಾತ್ರ ನಾನು ಊಹೆ ಮಾಡ್ತೀನಿ. 10 ಕಾಯಿಗಳು ಬರ್ತಾವಪ್ಪ ಅಂತ ಊಹೆ ಮಾಡ್ತೀನಿ. 10 ಕಾಯಿಗಳು ಬಂದರೆ ಒಂದು ಕಾಯಿಗೆ ಬರೀ 5 ಗ್ರಾಮ್, ಜಾಸ್ತಿ ಬೇಡ, 5 ಗ್ರಾಮು. ಅಲ್ಲಿಗೆ ಒಂದು ಗಿಡಕ್ಕೆ ನಾನು 50 ಗ್ರಾಮು, ಪ್ರತಿ ಗಿಡಕ್ಕೆ ನಾನು ಒಂದು ಗಿಡಕ್ಕೆ 50 ಗ್ರಾಮ್. ನೀವು 66,000 ಗಿಡಗಳಿಗೆ 50 ಗ್ರಾಮ್ದಂಗೆ ಕ್ಯಾಲ್ಕುಲೇಟ್ ಮಾಡಿರಿ, ಎಷ್ಟು ಬರುತ್ತೆ ಇಳುವರಿ? ಎಷ್ಟು ಬರುತ್ತೆ? ಒಬ್ರು ಯಾರನ್ನ ಕ್ಯಾಲ್ಕುಲೇಟ್ ಮಾಡಿರಿ. 66,000 ಗಿಡಗಳು 50 ಗ್ರಾಮು. ನಾವು ಜಾಸ್ತಿ ಇಡೋದಲ್ಲ, ನಿಮ್ಗೆ 15-20 ಕಾಯಿಗಳನ್ನ ಇಡೋದಲ್ಲ, ಬರೀ 10 ಕಾಯಿಗಳು ಅಂದರೆ ಒಂದು 5 ಗ್ರಾಮು, ಅದಲ್ಲಿಗೆ 50 ಏನಂತಂದರೆ ಗ್ರಾಮು. 50 ಗ್ರಾಮು ಒಂದು ಗಿಡಕ್ಕೆ ಎಷ್ಟು ಬಂತ್ರಿ? 33 ಕ್ವಿಂಟಲ್. ಅಂದರೆ ಇದು ಹೈಪೋಥೆಟಿಕಲ್ ಕ್ಯಾಲ್ಕುಲೇಷನ್. ಇಲ್ಲ ಸರ್ ಇದು ಬರ್ಬೋದಾ? ಎಸ್, ನೀವು ಆ ಟೈಪ್ ಮಾಡಿದರೆ ಬಂದೇ ಬರ್ತದೆ. ಇದೇ ಒಂದು ಪದ್ಧತಿಯನ್ನು ಬೇರೆ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಂಡು ಅವರು ಹೆಚ್ಚು ಇಳುವರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ನಾವು ಈ ಒಂದು ಥರ ಬೆಳೆ ಬೆಳೆದಾಗ ಅಟ್ಲೀಸ್ಟ್ ನಮಗೆ 30 ಕ್ವಿಂಟಲ್ ಬೇಡ, 33 ಕ್ವಿಂಟಲ್ ಬೇಡ, ಬರೀ 12-13 ಕ್ವಿಂಟಲ್ ಬಂದರೆ ಸಾಕು, ದೊಡ್ಡ ಬೆಳೆನೇ ಆಗುತ್ತವೆ. ಆಮೇಲೆ ಅದಲ್ಲದೆ ಬೇರೆ ಬೇರೆ ಅನುಕೂಲತೆಗಳು ಏನದವ. ಮೊದಲನೇ ಅನುಕೂಲತೆ, ನೀವು ಭಾಳಷ್ಟು ಗೊಬ್ಬರವನ್ನು ಭಾಳಷ್ಟು ಕಡಿಮೆ ಮಾಡ್ತಾರೆ. ಮೊದಲನೇ ಅನುಕೂಲತೆ, ಯಾಕಂದರೆ ಇಲ್ಲಿ ನೀರು ಬಿಡೋದು ಗೊಬ್ಬರ ಬಿಡೋ ಪದ್ಧತಿ ಇಲ್ಲ. ಇಲ್ಲಿ ಒಂದು ಸಲ ನೀವೇನಂತಂದರೆ ಮೊದಲನೇ ಹಂತದಲ್ಲಿ ಬಿತ್ತುವ ಹಂತದಲ್ಲಿ ಒಂದು ಸಲ ಗೊಬ್ಬರ ಹಾಕ್ತೀರಿ, ಅದಕ್ಕೆ ಎಷ್ಟು ಭೂಮಿಗೆ ಅನುಗುಣವಾಗಿ. ಆಮೇಲೆ ಇನ್ನೊಂದು ಸಲ ನೀವು ನಿರ್ಧಾರ ಮಾಡೋಕೆ ಬೇಕು ಬೇಡ ಎಂಬುದು ಆಯಿತು. ಆಮೇಲೆ ಹುಳದ ಸಂಖ್ಯೆ, ಈ ಕೆಲವೊಬ್ಬರಿಗೆ ಅವಾಗಲೇ ಊಹೆ ಬಂದಿರ್ತಾರೆ, ಇಲ್ಲ ಇಷ್ಟು ಒತ್ತತ್ತಾಗಿ ಹಾಕಿದರೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಯಾಕೆ ಆಗಲ್ಲ ಅಂತಂದರೆ, ಈಗ ಒಂದು ನಾನು ಉದಾಹರಣೆ ಕೊಡ್ತೀನಿ. ಈಗ ನಿಮಗೆ ನುಸಿ ಕಾಟ ಇದೆ, ಒಂದು ಗಿಡದಲ್ಲಿ ಒಂದು ಸುಮಾರು ಒಂದು 10 ಏನಂತಂದರೆ ಒಂದು 10 ಎಲೆಗಳಿದ್ದಾವೆ, 10 ನುಸಿಗಳಿದೆ ಅಂತ ಹೇಳೋಣ. ಅವನೇ ಪಕ್ಕದಲ್ಲಿ ಜಾಸ್ತಿ ಎಲೆಗಳಿದ್ದಾಗ ಅವೆಲ್ಲವನ್ನು ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಾವೆ. ಡಿಸ್ಟ್ರಿಬ್ಯೂಟ್ ಆದಾಗ ನಿಮಗೆ 10 ಅಷ್ಟರಲ್ಲಿ ಇರ್ಬೋದು 10, ಆದರೆ ಅಲ್ಲಿ ಯಾವುದೇ ಥರದ ಚಿಹ್ನೆಗಳಿರಲ್ಲ. ಹಂಗಾಗಿ ಹುಳಗಳ ಸಂಖ್ಯೆನೂ ಕಡಿಮೆ. ಇನ್ನೊಂದು ಏನಂತಂದರೆ, ನೀವು ಅಕಸ್ಮಾತ್ ಔಷಧ ಹೊಡಿಬೇಕಾದ್ರೂ ಇವತ್ತಿನ ದಿವಸ ಔಷಧನು ಭಾಳ ಎಫೆಕ್ಟಿವ್ ಆಗಿ ಮುಟ್ತದೆ ಅದಕ್ಕೆ. ಈಗ ನೀವು ಇಷ್ಟು ಎತ್ತರ 5 ಫೀಟು ನಿಮ್ಗಿಂತ ಎತ್ತರ ಬೆಳೆದು ಕಣ್ಣು ಹಿಂಗೆ ಮಾಡಿಕೊಂಡು ಮೈಯೆಲ್ಲ ಅದಕ್ಕೆ ಹೊಡೆದದ್ದೆಲ್ಲ ನಮ್ಮ ಮೇಲೆ ಹಾಕ್ಕೊಂಡು ಈ ಥರ ಹೊಡಿತಾ ಇದ್ದೇವೆ. ಆದರೆ ನೀವು ಕೆಳಗಡೆ ಹತ್ತಿ ಬೆಳೆದಾಗ ನಾವೇನಂತಂದ್ರೆ ಆರಾಮಾಗಿ ಅದು ಒಳಗಡೆನೂ ಹೋಗುತ್ತದೆ, ಚೆನ್ನಾಗಿನೂ ಹತೋಟಿ ಆಗ್ತದೆ. ಯಾವುದೇ ಹಂತದಲ್ಲಿ ಒಂದು ಔಷಧ ಹೋಗೋದು ಕಡಿಮೆ ಆಗುತ್ತದೆ. ಆಮೇಲೆ ಇವತ್ತು ದಿವಸ ಏನು ಎನ್ವೈರ್ಮೆಂಟ್ ಪೊಲ್ಯೂಷನ್ ಅಂತೀವಲ್ಲ, ನಿಸರ್ಗದಲ್ಲಿ ಹತ್ತಿ ಒಂದು ಈ ಔಷಧದ ಉಳಿಕೆ ಜಾಸ್ತಿ ಆಗ್ತದೆ, ಅದನ್ನು ಸಹ ನಾವು ತಡೆ ಇಡ್ಬೋದು. ಆಮೇಲೆ ಈಗ ಸುಮಾರಾಗಿ ನೀವು 4ರಿಂದ 8 ಔಷಧಗಳನ್ನು ಹೊಡಿತೀರಿ ಅಂತ ಅಂದ್ಕೊಂಡು ನಾನು, ಹೌದಾ? 6ರಿಂದ 8 ಅಷ್ಟು ಔಷಧಗಳು ಇಡ್ತೇವೆ. ಇಲ್ಲಿ ಬೇಕಾಗಿಲ್ಲ, ಮ್ಯಾಕ್ಸಿಮಮ್ 3ರಿಂದ 4 ಅಷ್ಟೇ. ಯಾಕಂತಂದರೆ ಇಲ್ಲಿ ನಿಮಗೆ 110, 15, 20 ದಿವಸದಾಗನೇ ಕಾಯಿ ಏನಂತಂದರೆ ಬಂದ್ಬಿಡುತ್ತೆ. ಅದಕ್ಕಾಗಿ ಅಲ್ಲಿ ಔಷಧದ ಪ್ರಮಾಣನೂ ಕಡಿಮೆ ಆಗುತ್ತದೆ, ಗೊಬ್ಬರ ಪ್ರಮಾಣದನ್ನು ಕಡಿಮೆ ಆಗುತ್ತದೆ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಭಾಳಷ್ಟು ನಿಮಗೆ ಮಂದಿಗೆ ಪಿಂಕ್ ಬೌಲರ್ಮದು ಜಾಸ್ತಿ ಹಾವಳಿ ಇರಬೇಕು. ಆ ಪಿಂಕ್ ಬೌಲರ್ಮನ್ನು ಇಲ್ಲಿ ನಾವು ತಡೆ ಹಿಡಿಬೋದು. ಯಾಕಂದರೆ ಜಲ್ದಿನೇ ಕ್ರಾಪ್ ಬರ್ತದೆ. ಇಲ್ಲ ಬಂತಂತ ತಿಳ್ಕೊ, ಏನೋ ಯಾವುದೇ ಒಂದು ದೃಷ್ಟಿಯಲ್ಲಿ ನೀವು ಕ್ರಾಪ್ ಲೇಟಾಗಿ ಹಾಕಿದರೆ ಬಂತಂದ್ರೂ ನಾವು ಬಹಳ ಸಮರ್ಪಕವಾಗಿ ಹತೋಟಿ ಮಾಡ್ಬೋದು. ಯಾಕಂತಂದರೆ ನೀವು ಹೊಡೆದಂಥ ಔಷಧ ಎಲ್ಲ ಕಾಯಿಗಳಿಗೂ ಮುಟ್ತದೆ. ಇಲ್ಲಿ ಎಲ್ಲ ಕಾಯಿಗಳು ಮುಟ್ತದೆ. ಅಲ್ಲಿ ನೀವು ಈಗಿನ ಏನು ಮಾಡ್ತಿಲ್ಲ ಆ ಪದ್ಧತಿಯಲ್ಲಿ ಮುಟ್ಟುದಿಲ್ಲ ಅದು. ಅದಕ್ಕಾಗಿ ನೀವು ಎಷ್ಟೇ ಸಲ ಔಷಧ ಹೊಡೆದ್ರೂ ಮತ್ತೆ ನಮಗೇನಂತಂದರೆ ಕುರುಡು ಕಾಯಿಗಳು ಸಿಗ್ತವೆ. ಅದನ್ನು ನಾವು ಇಲ್ಲಿ ಬಹಳ ಸಮರ್ಪಕವಾಗಿ ಹತೋಟಿ ಮಾಡ್ಬೋದು.
ಇಷ್ಟೆಲ್ಲ ಅನುಕೂಲತೆಗಳಲ್ಲದೆ ನಮಗೆ ಏನಂತಂದರೆ ನಿಮಗೆ ಜಲ್ದಿನೇ ಮಾಗ್ತದೆ. ನಿಮಗೆ ಸರಿಯಾಗಿ ಮಾಡಿದರೆ 105ರಿಂದ 120 ದಿವಸದಾಗ ಕಂಪ್ಲೀಟಾಗಿ ಹೊಡಿತದೆ. ಇದನ್ನು ಈ ಥರ ಬರಬೇಕಾದ್ರೆ ಕೆಲವೊಂದು ನಾವು ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ. ಈಗ ಏನಂತಂದ್ರೆ ಒಂದು, ಈ ಸಮರ್ಪಕವಾದ ಗಿಡಗಳ ಸಂಖ್ಯೆಯನ್ನು 1 ಎಕರೆಗೆ ಎಷ್ಟು ಬೇಕಂತ ಅದನ್ನು ನಾವು ಮೇಂಟೈನ್ ಮಾಡೋದು. ಅದಾದ ಮೇಲೆ ಕೆಲವೊಂದು ಔಷಧಗಳನ್ನು ಗ್ರೋತ್ ರಿಟಾರ್ಡೆಂಟ್ಸ್ ಅಂತ ಹೇಳ್ತೀವಿ, ಮೆಪಿಕಾಟ್ ಕ್ಲೋರೈಡ್ ಅದೊಂದಿದೆ. ಅದನ್ನು ನೀವು ಚಮತ್ಕಾರ ಅಂತ ಬಳಸಿರ್ತೀರಿ ಈಗಾಗಲೇ. ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಬೇಕು. ಈಗ ನಾನು ಹೇಳಿಬಿಟ್ಟು ಅಂದಗಳೇ ನಾವೊಂದು ಯಾವುದೋ ಒಂದು ಇಷ್ಟು ML ಹಾಕಿ ಹೊಡಿರಿ ಅಂತಂದ್ರೆ ಹೊಡೆಯೋದಲ್ಲ. ಅದು ವಾತಾವರಣ ನೋಡ್ಕೋಬೇಕು. ಹೌದು, ಈಗ ಬೇಕೇ ಇಲ್ಲ. ನೀವು ಗಿಡ ಬೆಳೆದಿರಲ್ಲ, ವಾತಾವರಣನೂ ಈ ಮಳೆ ಬಂದಿರಲ್ಲ ಅಂಥ ಸಮಯದಾಗ ಹೊಡೆಯೋದಲ್ಲ. ಸರಿಯಾದ ಮಾಯ್ಶ್ಚರ್ ಇರಬೇಕು. ಆಮೇಲೆ ಅಂತಂದ್ರೆ ಸರಿಯಾಗಿ ಬೆಳೀತದ, ಭಾಳ ಎತ್ತರ ಹೋಗ್ತದೆ ಅಂದಾಗ ಮಾತ್ರ ನಾನು ಅದನ್ನು ಬಳಕೆ ಮಾಡಬೇಕು. ಅದನ್ನು ಎಷ್ಟು ಮಿಲಿ ಹಾಕಬೇಕು, ಪ್ರತಿ ಲೀಟ್ರಿಗೆ 1 ಮಿಲಿ ಹಾಕಬೇಕು ಅಥವಾ ಅರ್ಧ ಮಿಲಿ ಹಾಕಬೇಕು, ಅದನ್ನು ನಿಮ್ಮ ಬೆಳೆ ಮೇಲೆ ನೀವು ನಿರ್ಧಾರ ಮಾಡಬೇಕಾಗ್ತದೆ. ಅಥವಾ ಏನಂದ್ರೆ 1 ಸಲ ಹೊಡಿಬೇಕು, 2 ಸಲ ಹೊಡಿಬೇಕು, 3 ಸಲ ಹೊಡಿಬೇಕು, ಅದನ್ನೆಲ್ಲವೂ ನಿಮ್ಮ ಬೆಳೆಯ ಮೇಲೆ ಅವಲಂಬಿತವಾಗಿರ್ತದೆ. ಯಾಕಂತಂದರೆ ಇದು ಬೆಳೆ ಬೆಳೆದಿರಲ್ಲ, ನೀವು ಹೊಡೆದಂತಂದ್ರೆ ಪೂರ್ತಿ ಸ್ಟಾಪ್ ಆಗುತ್ತೆ ಗ್ರೋತ್. ಅದಕ್ಕಾಗಿ ಅದನ್ನು ನೋಡಿಕೊಂಡು ನಾವು ಏನಂತಂದರೆ ಬಳಕೆ ಮಾಡಬೇಕು. ಆಮೇಲೆ ಇದಲ್ಲದೆ ಮುಂದೆ ಈಗ ನಾವು ಈ ಥರ ಪದ್ಧತಿ ಬಂದರೆ ಮಾತ್ರ ನಾವೇನಂತಂದ್ರೆ ಮುಂದೆ ಮಷೀನು ನಿಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಬರ್ತದೆ. ನೀವು ಎಷ್ಟೇ ಸಲ ಈಗೇನು ಬೆಳೆಯುವಂಥ ಪದ್ಧತಿ ಬಂದರೆ ಯಾವ ಮಷೀನು ನಿಮಗೆ ಹಾರ್ವೆಸ್ಟ್ ಮಾಡೋಕ್ಕೆ ಬರಲ್ಲ. ಇದು ಒಂದೇ ಸಲ ಹೊಡ್ಲಿಕ್ಕೆ ಏನೇನು ಮಾಡ್ತಾ ಇದ್ದಾರೆ ಇವತ್ತು ದಿವಸ ದೇಶದಲ್ಲಿ, ಕೆಲವೊಂದು ಅಲ್ಲಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಏನಂತಂದರೆ ಈಗ ಕೆಲವೊಂದು ಸಲ ಈಗ ಡ್ರಾಪ್ ಅಲ್ಟ್ರಾ ಅಂತ ಕೇಳಿರ್ಬೇಕು ನೀವು. ಅದು ಏನಂತಂದರೆ ಒಂದು ಜಲ್ದಿನೇ ಮಾಗೋದಕ್ಕೆ ಮತ್ತು ಎಲೆ ಉದುರೋದಕ್ಕೆ ಅಂತ ಹೊಡೆಯುವಂಥ ಔಷಧ. ಇಲ್ಲ ಕೆಲವೊಂದು ಟೈಮ್ ಇತ್ರೇಲನ್ನು ಸ್ಪ್ರೇ ಮಾಡ್ತಾರೆ, ಇತ್ರೇಲ್ ಕಾಂಬಿನೇಷನ್ ಆ ಥರ ಸ್ಪ್ರೇ ಮಾಡೋಕ್ಕೆ. ಇದೂ ಅಷ್ಟೇ, ನಾನು ಹೊಡಿಬೇಕು ಇಲ್ಲೋ, ಹೊಡೆಯೋದಾದರೆ ಯಾವ ಸಮಯದ ಸಾಮಾನ್ಯವಾಗಿ 60ರಿಂದ 70% ಕಾಯಿ ಹೊಡೆದಾಗ ಇದನ್ನು ಬಳಕೆ ಮಾಡಬೇಕು ಸಾಮಾನ್ಯವಾಗಿ. ಅದೊಂದು ಕೆಲವೊಂದು ಇವದಾವ ಸೂತ್ರಗಳು, ಆ ಸೂತ್ರದ ಅನುಗುಣವಾಗಿ ನಾವು ಇವನ್ನೆಲ್ಲವನ್ನು ಬಳಕೆ ಮಾಡಬೇಕು. ಇವನ್ನೆಲ್ಲ ಬಳಕೆ ಆದಮೇಲೆ ನಿಮಗೆ ಏನಂತಂದರೆ ಕರೆಕ್ಟಾಗಿ ಬೆಳೆ ಏನಂತಂದರೆ 105ರಿಂದ 120 ದಿವಸ ಕಂಪ್ಲೀಟಾಗಿ ಹೊಡೆದು ಬಿಡ್ತದೆ. ಆಮೇಲೆ ಎಲೆಗಳು ಯಾವುದೂ ಇರೋದಿಲ್ಲ, ಎಲೆಗಳು ಕೆಳಗೆ ಬಿಡ್ತವೆ. ಆಮೇಲೆ ಇದು ಮಷಿನ್ ಹಾರ್ವೆಸ್ಟ್ ಮಾಡಲಿಕ್ಕೆ ಭಾಳ ಅನುಕೂಲ. ಒಂದೇ ಸಲ ಮಷಿನ್ ಹಾರ್ವೆಸ್ಟು. ಈಗ ಮಷಿನ್ ಹಾರ್ವೆಸ್ಟು ಬಂದಿದ್ದಾವೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ದಿವಸ ನಾವು ಏನು ಈ ಪದ್ಧತಿ ಅನುಸರಿಸ್ತಿದ್ದೇವಲ್ಲ, ನಾವು ಎತ್ತರ ಬೆಳೆಸೋದು, ಆಮೇಲೆ ಜಾಸ್ತಿ ಕಾಯಿಗಳು ಬರೋದು, ಆ ಪದ್ಧತಿಗೆ ಈ ಮಷಿನ್ಗಳು ಕೆಲಸ ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಹತ್ತಿ ಬಿಡಿಸ್ಬೇಕಂದ್ರೆ ಪ್ರತಿ ಕೆಜಿಗೆ 12ರಿಂದ 20 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ನಿಮಗೆ ಸಿಗೋದು 7,500 75 ರೂಪಾಯಿ ಒಂದು ಕೆಜಿಗೆ. ಹೌದ್ರಾ? 75 ರೂಪಾಯಿ ಕೆಜಿಗೆ. ಅದರಲ್ಲೇ ಒಂದು 20 ರೂಪಾಯಿ ನೀವು ಬಿಡಿಸೋದಕ್ಕೆ ಹೋದರೆ ಎಷ್ಟು ಹೋಗುತ್ತೆ? ಅದಲ್ಲದೆ ನಿಮ್ಗೆ ಲೇಬರ್ ಎಲ್ಲರದ್ದು ಒಂದೇ ಸಲ ಹೊಡೆದಿರ್ತದೆ. ಹೌದಾ? ಎಲ್ಲರಿಗೂ ಲೇಬರ್ ಸಿಗಲ್ಲ. ಅಂಥ ಸಮಯದಲ್ಲಿ ನೀವು ಅಲ್ಲೇ ಹೊಲದಲ್ಲೇ ಸುಮಾರು 1ರಿಂದ 2 ತಿಂಗಳವರೆಗೆ ಬಿಡುವಂಥ ಪರಿಸ್ಥಿತಿನೂ ಬರ್ತದೆ. ಅಂಥ ಸಮಯದಲ್ಲಿ ಹತ್ತಿಯ ಒಂದು ಗುಣಧರ್ಮ ಏನಾಗುತ್ತೆ? ಕೆಡ್ತದೆ. ನಿಮಗೆ ಅದು ಏನಂದರೆ ಕ್ವಿಂಟಲ್, ಅದು ಅವಾಗ ಬಿಡಿಸಿದಾಗ 1 ಕ್ವಿಂಟಲ್ ಬರ್ತದಂದರೆ ಬರ್ತಾ 90 kg ಬರ್ಬೋದು, 85 kg ಬರ್ಬೋದು. ಆಮೇಲೆ ಸ್ಟ್ರೆಂತ್ ಏನಾಗ್ತದೆ? ಸ್ಟ್ರೆಂತ್ ಹೋಗುತ್ತೆ. ಅದಕ್ಕಾಗಿ ಇವೆಲ್ಲವೂ ಅನುಕೂಲತೆಗಳು ಇವತ್ತು ದಿವಸ HDPS ಮಾಡೋದ್ರಿಂದ ನಾವು ನಿವಾರಣೆ ಮಾಡ್ಬೋದು. ಈಗೇನು ಪ್ರತಿಯೊಂದು ಮೆಕ್ಯಾನಿಕಲ್, ಈಗ ಪ್ಲ್ಯಾಂಟರು ಬಂದಿದ್ದಾವೆ. ಈಗ ನಾನು ಹೇಳ್ಬಿಡ್ತೇನೆ 10 ಸೆಂಟಿಮೀಟರ್ ಹಾಕ್ರಿ, ಈ ಕಡೆ 60 ಸೆಂಟಿಮೀಟರ್ ಅಂತ. ಅದು ಹಾಕೋದು ಹೆಂಗೆ? ಅದಕ್ಕೆ ಪ್ಲ್ಯಾಂಟರ್ಸು ಬಂದಿದ್ದಾವೆ. ಕರೆಕ್ಟಾಗಿ ಪ್ರಿಸಿಷನ್ ಪ್ಲ್ಯಾಂಟರ್ಸ್ ಅಂತ, ಅನಿಮ್ಯಾಟಿಕ್ ಪ್ರಿಸಿಷನ್ ಪ್ಲ್ಯಾಂಟರ್ ಬಂದಿದ್ದಾವೆ. ಅವು ಏನಂತಂದರೆ ನಿಮಗೆ ನಿಮ್ಮ ಭೂಮಿಯ ಗುಣಧರ್ಮದ ಮೇಲೆ 20 ನಿಮಿಷದಿಂದ ಒಂದು 40 ನಿಮಿಷದವರೆಗೆ 1 ಎಕರೆ ಬಿತ್ತಾವೆ. ಅದು ಕರೆಕ್ಟಾಗಿ 60 10 ಅಂದ್ರೆ 60 10 ಬಿತ್ತಾವೆ. ಆಮೇಲೆ ನಾನು ಡೆಪ್ತ್ 2 ಇಂಚು ಬೇಕಂದ್ರೆ 2 ಇಂಚಿಗೆ ಬೀಳ್ತದೆ ಅದು. ಆಮೇಲೆ ಯೂನಿಫಾರ್ಮ್ ಡಿಸ್ಟೆನ್ಸ್ ಇರ್ತದೆ, ಯೂನಿಫಾರ್ಮ್ ಗ್ರೋತ್ ಇರ್ತದೆ. ಅದನ್ನು ಭಾಳ ಇಂಪಾರ್ಟೆಂಟ್. ಯೂನಿಫಾರ್ಮ್ ಪಾಪ್ಯುಲೇಷನು, ಯೂನಿಫಾರ್ಮ್ ಗ್ರೋತ್ ಅದು ಇದ್ದರೆ ಮಾತ್ರ ನಾವು ಏನಂತಂದರೆ ಮಷಿನ್ ಹಾರ್ವೆಸ್ಟ್ ಮಾಡಿಸ್ಬೋದು. ಅದಕ್ಕಾಗಿ ಇದೆಲ್ಲವೂ ಬಹಳಷ್ಟು ಅನುಕೂಲತೆಗಳಿದ್ದಾವೆ. ತಾವು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಮುಂದೆ ಮಾಡುವಂಥ ಈ ವರ್ಷ ಅಂತ ನನಗೆ ಯಾರಾದರೂ ಇದ್ದೀರಾ ಮಾಡೋರು ಇನ್ನು? ಅದಕ್ಕೆ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೆ ಯಾವುದೇ ಹಂತದಲ್ಲಿ ನೀವು ಯಾರಾದರೂ ಹತ್ತಿ ಸತತವಾಗಿ ಬೆಳೀತಿದ್ದರೆ ಜುಲೈನಲ್ಲೇ ನಾವು ಹತ್ತಿ ಬಿತ್ತಿದ್ವಿ. ಹೌದಾ?
ಜುಲೈನಲ್ಲಿ ಹತ್ತಿ ಒಂದಲ್ಲ ಯಾವುದೇ ತೊಗೊಂಡ್ರೆ ಜುಲೈನಲ್ಲಿನೇ. ಯಾಕೆ ಅಂತಂದರೆ ನಮ್ಮ ಭಾಗದಲ್ಲಿ ಜುಲೈ 15ರ ಮೇಲೆ ನಾವು ಮಳೆ ಬರುವ ದಿನಗಳು ಜಾಸ್ತಿ ಊಹೆ ಮಾಡ್ಬೋದು. ಜುಲೈ 15 ಆದಮೇಲೆ ಆಗಸ್ಟು ಸೆಪ್ಟೆಂಬರು ಜಾಸ್ತಿ ಮಳೆ ಬರ್ತದೆ. ಅದಕ್ಕಾಗಿ ನಾವು ಏನಂತಾರೆ ಸಾಮಾನ್ಯವಾಗಿ ಜುಲೈ 15 ಹಿಂಗೆ ಬಿತ್ತಾ ಇದ್ವಿ. ಅದು ಕರೆಕ್ಟಾಗಿ ನಮಗೆ ಏನು 3 ತಿಂಗಳು ಬರ್ತದಲ್ಲ, 3 ತಿಂಗಳ ನಮಗೆ ಹತ್ತಿಗೆ ಈ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್ಗೆ ಕರೆಕ್ಟಾಗಿ ಕೂಡ್ತದೆ. ಅದಕ್ಕಾಗಿ ಇಲ್ಲ ಲೇಟ್ ಆಯಿತು ಕೆಲವೊಬ್ರು ಯಾರು ಇಲ್ಲ ಬಿತ್ತಬಹುದು. ಇನ್ನೂ ಜುಲೈ 15 ತನಕ ಬಿತ್ಬೋದು. ಇಲ್ಲ ಜುಲೈ 16ರಲ್ಲಿ 16 ಬಂತಂದ್ರೆ ಬಿತ್ತಬಾರ್ದು, ಇಲ್ಲ ಬಿತ್ತಬಹುದು. ಹಂಗೆ ಒಂದು ದಿವಸದಾಗ ಏನು ಫರಕ್ ಆಗಲ್ಲ. ಬಟ್ ನೋಡಿಕೊಂಡು ಮುಂದೆ ಕೆಲವೊಬ್ಬರು ಹೇಳ್ತಾರೆ ಪಿಂಕ್ ಪೋಲೋರ್ ಬರ್ತಂತ. ಪಿಂಕ್ ಪೋಲೋರ್ ಬಂದ್ರೂ ನಾವು HDPS ಪ್ಲ್ಯಾಂಟ್ನಲ್ಲಿ ಆರಾಮಾಗಿ ಹತೋಟಿ ಮಾಡ್ಬೋದು. ಅಂಥ ಏನು ಅದನ್ನು ಹತೋಟಿ ಮಾಡಲಾರ್ದಂಥ ಹುಳ ಏನಲ್ಲ. ನಿಮ್ಗೆ ಏನಂತಂದ್ರೆ ಗೊತ್ತಿರಬೇಕು. ಬೇರೆ ಹುಳ ಅಂತಂದರೆ ನೀವು ಅದನ್ನು ಕಣ್ಣಾರೆ ನೋಡ್ತೀರಿ. ಈಗ ಹಸಿರು ಹುಳ ಅಂದ್ರೆ ಕಣ್ಣಾರೆ ನೋಡ್ತಾರೆ, ಅದು ಒಡೆಯೋದು ಔಷಧ ಹೊಡಿತೀರಿ, ಆಮೇಲೆ ಅದು ಸಾಯೋದನ್ನು ನೋಡ್ತೀರಿ. ಆದರೆ ಪಿಂಕ್ ಬೌಲರ್ ಮತ್ತು ಹತ್ತಿ ಹೆಂಗಿರ್ತದೆ ಗೊತ್ತಿಲ್ಲ, ಹುಳ ಹೆಂಗೆ ಹೋಗುತ್ತೆ ಒಳಗಡೆ ಅಂತ ಗೊತ್ತಿಲ್ಲ, ಹುಳ ಒಳಗಡೆ ಹೆಂಗೆ ಬರ್ತದೆ ಅನ್ನೋದು ಗೊತ್ತಿಲ್ಲ. ಎಲ್ಲವನ್ನು ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಅದು ಒಂದ್ಸಲ ಕರೆಕ್ಟಾಗಿ ಅದಕ್ಕೆ ಕುಂತಿ ಔಷಧ ಗೆದ್ರಿ, ಇಲ್ಲ ನೀವು ಸಲ ಔಷಧ ಹೊಡೆದ್ರೂ ಅದಕ್ಕೆ ಸರಿಯಾಗಿ ಕುಂತಿಲ್ಲ ಅಂತಂದ್ರೆ ಹೋಯ್ತು, ಒಳಗಡೆ ಏನೋ ಗುಡ್ಡತ್ತಿ ಬರ್ತದೆ. ಅದಕ್ಕೆ ಅದ್ರ ಬಗ್ಗೆನೂ ನೀವು ಮಾಹಿತಿ ತೆಗೆದುಕೊಳ್ಬೇಕಾಗ್ತದೆ. ಯಾಕೆ ಪಿಂಕ್ ಬೌಲರ್ ಅದು ಮಾಹಿತಿ ತೆಗೆದುಕೊಳ್ಬೇಕಂತಂದರೆ ನಿಮಗೆ ತತ್ತಿನೂ ಅದು ಕಾಣೋದಿಲ್ಲ, ನೋಡಿದರೆ ಕಾಣ್ತದೆ. ಬಟ್ ಏನಂತಂದರೆ ತತ್ತಿ ಅದು ಒಡೆದಾದ ಮೇಲೆ ಸುಮಾರು ಬರೀ 2 ತಾಸು ಮಾತ್ರ ಹೊರಗಡೆ ಇರ್ತದೆ. ಅದು ಏನಂತಂದರೆ ಆ ಹೊರಗಡೆ ಇದ್ದುಕೊಂಡೇ ಅದು ಏನಂತಂದ್ರೆ ಆ ಕಾಯಿ ಏನು ಇರ್ತದಲ್ಲ, ಆ ಕಾಯಿ ಮೇಲೆ ಅಡ್ಡಾಡ್ಕೊಂತ ಸರಿಯಾದ ಸ್ಥಳ ನೋಡಿ ಒಳಗಡೆ ಹೋಗ್ಬಿಡ್ತದೆ. 2 ತಾಸು ಅಷ್ಟೇ ಅದು. 2 ತಾಸಿನ ಸಮಯದಲ್ಲಿ ನೀವು ಅಡ್ಡಾಡಿದಂಥ ಪ್ರದೇಶದಲ್ಲಿ ಏನಾದರೂ ಔಷಧದ್ದು ಇತ್ತಂದರೆ ಅವಾಗ ಅದು ಮೈಗೆತ್ತಿ ಕರ್ಕೊಂಡು ಹೋಗಾಗ ಔಷಧ ಸ್ವಲ್ಪ ತಿಂದು ಅದು ಏನಂತಂದ್ರೆ ಸಾಯ್ತದೆ. ಒಂದು ಸಲ ಒಳಗೆ ಹೋಯ್ತು, ನೀವು ಎಷ್ಟು ಸಲ ಔಷಧ ಹೊಡೆದ್ರೂ ಏನಾಗಲ್ಲ. ಅದಕ್ಕೆ ಅದ್ರ ಬಗ್ಗೆನೂ ಮಾಹಿತಿ ಎಲ್ಲಿ ಅಂತಂದರೆ ನಮಗೆ ಪಿಂಕ್ ಬೌಲರ್ ಇರೋದು ಕಾಯಿ ಮೇಲೆ, ಬಟ್ ನೀವೆಲ್ಲ ಔಷಧ ಎಲಿಗೆ ಹೊಡಿತೀರಿ. ಎಷ್ಟು ಸಲ ಎಲಿಗೆ ಹೊಡೆದ್ರೂ ಅದು ಹತೋಟಿ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕೆಲವೊಂದು ಸೂಕ್ಷ್ಮ ಅಂಶಗಳನ್ನು ಯಾವುದೇ ಒಂದು ನಾವು ಸಾಗುವಳಿ ಮಾಡ್ತೇವೆ ಯಾಕೆ ಮಾಡಬೇಕು ಏನಂತ ಅರ್ಥಕೊಳ್ಬೇಕಾಗ್ತದೆ. ಅಂದರೆ ಮಾತ್ರ ನಮಗೆ ಲಾಭದಾಯಕವಾಗಿ ಮಾಡಲು ಸಾಧ್ಯ. ಇಷ್ಟು ಕೆಲವೊಂದು ಸಂಕ್ಷಿಪ್ತ ಹೇಳಿನಿ, ಏನಾದರೂ ಇದ್ದರೆ ಚರ್ಚೆ ಮಾಡೋಣ. ಇದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.